ಮಾನವೀಯ ಗುಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ಕೂಡ ಹಲವಾರು ಉದಾಹರಣೆಗಳು ಕೊಟ್ಟರಿ. ಆರೋಗ್ಯ ಸರಿ ಇಲ್ಲದವ್ರಿಗೆ, ಇನ್ನೊಂದು ಮಕ್ಕಳ ಎಜುಕೇಷನ್ ಫೀಸು, ಹಲವಾರು ರೀತಿಯಲ್ಲಿ ನಿಮ್ಮ ವೈಯಕ್ತಿಕ ಮುಖ್ಯಮಂತ್ರಿಯಾಗಿ ಜೊತೆಗೆ ವೈಯಕ್ತಿಕವಾಗಿ ಕೂಡ ನೀವು ಸಹಾಯ ಮಾಡಿದಿರಿ. ಸೊ ಇದೇ ರೀತಿ ಕೊರೋನಾ ಟೈಮಲ್ಲಿ ನೀವು ಒಬ್ರಿಗೆ ಸಹಾಯ ಮಾಡಿದಿರಿ. ಅವರು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಅನಿವಾರ್ಯ ಕಾರ್ಯಗಳಿಂದ ಬರಲಿಕ್ಕಾಗಿಲ್ಲ. ಸೊ ಅವ್ರನ್ನ ಮಾತಾಡಿಸ್ತೀವಿ. ಮತ್ತು ಅವರು ನಿಮಗೆ ಒಂದು ಗಿಫ್ಟ್ ಕೂಡ ಕಳಿಸಿದ್ದಾರೆ. ಸೊ ಅದನ್ನು ಕೂಡ ನಿಮ್ಗೆ ಕೊಡ್ತೀವಿ. ಪ್ಲೀಸ್ ಬೈಟ್ ಪ್ಲೇಮ್. ಭಾರತ ಹತ್ರ ಕೆಲಸ ಮಾಡ್ತಾಯಿದ್ದೆ. ವ್ಯವಸಾಯ ಮಾಡೋ ಟೈಮಲ್ಲಿ ನಮಗೆ ಏನೋ ಸಿಕ್ಕಿ ಅಲ್ಲಿ ಏನು ಸಿಕ್ತು ಅಂತ ನಾವು ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ಜಜ್ಜಿದ್ರಿಂದ ನಮಗೆ ಎರಡು ಕೈಯು ಬ್ಲಾಸ್ ಆಗಿ ಏಟಾಗಿ ತುಂಬ ರಕ್ತ ಎಲ್ಲ ಹೋಗಿ ನಮಗೆ ತೊಂದರೆ ಆಯಿತು. ಆವಾಗ ಅಳಿದಿರು ಎಲ್ಲ ಸೇರಿ ಹಾಸ್ಪಿಟ್ಲಿಗೆ ತಗೊಬಂದು ಹಾಕಿ ನಮಗೆ ಏನೂ ಗೊತ್ತಿಲ್ಲ. ನಮಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ತೊಂದರೆಲಿದ್ದೋ, ಬಡಸ್ತನದಲ್ಲಿದ್ದೋ. ಇಂಥ ಬಡಸ್ತನದಲ್ಲಿ ನಾವು ಏನಪ್ಪ ವಾಸ ಮಾಡ್ಕೋದು ಅನ್ನುವಂಥ ಪರಿಸ್ಥಿತಿ ಒಳಗೆ ಕುಮಾರಣ್ಣವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಮಗೆ ತುಂಬ ಸಹಾಯ ಮಾಡಿ ಹಣಕಾಸಿನ ವಿಚಾರದಲ್ಲಿ ಎಲ್ಲನೂ ತಂದು ಏನೋ ನಮಗೆ ಹಾಸ್ಪಿಟ್ಲಿಂದ ಬದುಕಿಸಿ ಕೈಗಳು ಸ್ವಲ್ಪ ಒಂದು ಕೈ ಉಳುವಂಗೆ ಮಾಡಿದ್ರು. ಹಂಗೂ ಒಂದು ಕೈ ಹೋಗ್ಬಿಡ್ತು. ಈಗ ಸಂಸಾರಕ್ಕೆ ನಾನು ಇದೇ ಕೈ ಇಟ್ಕೊಂಡೆ ಕಾಲ ಕಳೀತಾ ಇದ್ದೀನಿ. ಇದೇ ಕೈ ನಮಗೆ ಉಳಿಸ್ಕೊಟ್ಟದಕ್ಕೆ ಕುಮಾರಸ್ವಾಮಿ ಅವರಿಂದ ನಮಗೆ ಒಳ್ಳೆಯದಾಗಿ ನಮಗೆ ಹಣಕಾಸೆಲ್ಲ ತಲುಪಿಸಿ ನಮಗೆ ಒಳ್ಳೇದು ಮಾಡೋದಕ್ಕೆ ನಮಸ್ಕಾರ. ಈ ವ್ಯಕ್ತಿ ನೆನಪಿದಾನ ನಿಮಗೆ? ಇಲ್ಲ, ನನಗೆ ಲಕ್ಷಾಂತರ ಜನ ಪ್ರತಿನಿತ್ಯ ನಡೀತಾ ಇರ್ತೀವಿ. ನಾನು ಎಲ್ಲೋ ಒಂದು ಕಡೆ ಮರೆತು ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನನಗೆ ಇದನ್ನು ಹೇಳ್ತಾ ಹೋದರೆ ಅದು ಲೆಕ್ಕ ಇಲ್ಲ. ನೀವು ಹೇಳಬೇಕು ಅನ್ನೋದ್ರೆ ನಾನು ಮಾಡಿರ್ತಕ್ಕಂಥ ಯಾರೇ ಬರಲಿ ಹಲವಾರು ರೀತಿಯಲ್ಲಿ ಪ್ರತಿನಿತ್ಯ ನಡೀತಾ ಇರ್ತದೆ ಈ ಸೇವೆ. ಸರ್, ಈ ಬಾರಿ ಕುಮಾರಸ್ವಾಮಿ ಅವ್ರಿಗೆ ಇರೋದು ಇನ್ನೊಂದು ದೊಡ್ಡ ಚಾಲೆಂಜ್ ಅಂತಂದರೆ, ಒಂದು ದೇವೇಗೌಡರ ಆರೋಗ್ಯ ವಯಸ್ಸಿನ ದೃಷ್ಟಿಯಿಂದ ಸಹಜವಾಗಿ ಅವರ ಆರೋಗ್ಯ ಇಲ್ಲ. ಸೊ ಮೊನ್ನೆ ನಿಮ್ಮ ಪಂಚರತ್ನ ಯಾತ್ರೆ ಸಮಾರೋಪ ಸಮಾರಂಭದಲ್ಲಿ ಕೂಡ ಅವರು ವೀಲ್ ಚೇರಲ್ಲಿ ಬಂದು ಅಟ್ಲೀಸ್ಟ್ ನಾನು ಜನರನ್ನು ನೋಡ್ತೀನಿ ಅಂತ ಬಂದಿದ್ದರು ಅವರು. ಸೊ ನಿಮಗೆ ಅವರ ಆಶೀರ್ವಾದ ಅಂತೂ ಇದ್ದೇ ಇರುತ್ತೆ, ಅದರಲ್ಲಿ ಬೇರೆ ಮಾತಿಲ್ಲ. ಸೊ ಆದರೆ ಫಿಸಿಕಲಿ ದೇವೇಗೌಡರು ಅಥವಾ ಇಲೆಕ್ಷನ್ ರಣತಂತ್ರ ಮಾಡೋದ್ರಲ್ಲಿ ಹಲವಾರು ರ್ಯಾಲಿಗಳಿಗೆ ಅವ್ರು ಬರೋಕ್ಕಾಗಲ್ಲ. ಸೊ ಅದೆಷ್ಟು ಕೊರತೆ ಕಾಡುತ್ತೆ ನಮಗೆ ಚುನಾವಣೆ? ನಾನು ಬ್ರದರ್, ಈ ವಿಷಯದಲ್ಲಿ ಅವರಿಗೆ ಈ ಏಜಲ್ಲಿ ಅವ್ರ ದೇಹಕ್ಕೆ ದಂಡ ಕೊಟ್ಟು ಅವ್ರ ಆರೋಗ್ಯದ ಮೇಲೆ ಜೀವಕ್ಕೆ ತೊಂದರೆ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಕು ಅಂತ ಇಲ್ಲ. ನನಗೆ ಅವರ ಹೆಸರು ಸಾಕು, ಅವರ ಹಿಂದಿನ ದುಡಿಮೆ ಸಾಕು. ನನಗೆ ಸುಮ್ಮನೆ ಅವ್ರು ಎಲ್ಲೋ ಒಂದು ದಿವಸ ಬಂದು ಜನಗಳ ಮುಂದೆ ಮುಖ ತೋರಿಸಿದ್ರೆ ಅದಕ್ಕಿಂತಲೂ ನಮಗೆ ದೊಡ್ಡ ಅವ್ರ ದುಡಿಮೆ ಬೇಕಿಲ್ಲ ನನ್ನ ಅಭಿಪ್ರಾಯದಲ್ಲಿ. ನಾನೀಗಾಗಲೇ 92-93 ವಿಧಾನಸಭಾ ಕ್ಷೇತ್ರ ಹಳ್ಳಿ ಮೇಲೆ ಟೂರ್ ಮಾಡಿಬಿಟ್ಟಿದ್ದೀನಿ. ನನಗೆ ಅವರು ನೆಸಿಟಿ ಎಲ್ಲಿದೆ ಒಂದು 5 ಕಡೆ ಬಂದು ಹೋಗ್ಲಿಕ್ಕೆ ಹೇಳಿದ್ದೀನಿ. ಅದು ಕೊರತೆ ಇಲ್ಲ ನನಗೆ. ಇನ್ನು ಉಳಿದಿದ್ದು ನಾನೇ ಮಾಡ್ಕೋತೀನಿ, ಏನು ಸಮಸ್ಯೆ ಆಗಲಾರ್ದು. ಅಭ್ಯರ್ಥಿಗಳು ಇವತ್ತು ಶ್ರಮ ಪಡ್ತಾ ಇದ್ದಾರೆ. ನಾನೇನು ಮೊದಲನೇ ಲಿಸ್ಟ್ ಅನೌನ್ಸ್ ಮಾಡಿದ್ದೀನಿ, ಅದರಲ್ಲಿ 85-88 ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾವ್ರೆ. ಜನಗಳಲ್ಲೂ ಓಟ್ ಹಾಕಬೇಕು ಅನ್ನೋ ಭಾವನೆಯೂ ಇದೆ. ಅದರಿಂದ ನನಗೆ ಅವ್ರ ಕೊರತೆ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಅವರಿಲ್ಲದೆ ಇರತಕ್ಕಂಥದ್ದು ತೊಂದರೆ ಆಗ್ಬೋದು ಅನ್ನೋದು ಒಂದು ವರ್ಷನ್ ಇರ್ಬೋದು. ಆದರೆ ಅವರು 4-5 ಕಡೆ ಬಂದು ಮುಖ ತೋರಿಸೋರು. ಒಂದೊಂದು ಜಿಲ್ಲೆಯಲ್ಲಿ ಹೋಗಿ ಒಂದು ದಿವಸ ಸುಮ್ಮನೆ ಜನಕ್ಕೆ ಮುಖ ತೋರಿಸಿ ಕೈ ಮುಗಿದ್ರೆ ಅದಕ್ಕಿಂತಲೂ ನನಗೇನು ಅವ್ರ ಶ್ರಮ ಬೇಕಿಲ್ಲ. ಅವ್ರ ಆಶೀರ್ವಾದನೇ ದೊಡ್ಡ ಬಲ, ಒಳ್ಳೆಯದಾಗತ್ತೆ. ಸೊ ಒಂದು ದೇವೇಗೌಡರು ಮತ್ತು ನಿಮ್ಮ ಜೊತೆಗಿರುವಂಥ ಕೆಲವೊಂದು ಫೋಟೋಗಳ ಒಂದು ಕೊಲಾಜ್ ಇದೆ, ಅದನ್ನೊಂದು ನೋಡೋಣ ಪ್ಲೀಸ್.
ತುಂಬ ಅದ್ಧೂರಿಯಾದಂಥ ಸಮಾವೇಶ, ಲಕ್ಷಾಂತರ ಜನ ಸೇರಿದರು. ಸೊ ನಿಜವಾಗಲೂ ಈ ಒಂದು ಸಮಾವೇಶ ನಿಮಗೆ ಮತ್ತಷ್ಟು ಸ್ಫೂರ್ತಿ ಕೊಟ್ಟಿದೆ ಅಂದ್ಕೊಳ್ತೀನಿ ನಾನು. ಇಲ್ಲ, ಅದರಲ್ಲೇನು ಸಂಶಯನೇ ಇಲ್ಲ. ಮೊನ್ನೆ ಮೈಸೂರಿನಲ್ಲಿ ಆದಂಥ ಸಮಾರೋಪ ಸಭೆ ಇರ್ಬೋದು, ಅದ್ರ ಜೊತೆಗೆ ನನ್ನ 3.5 ತಿಂಗಳ ಶ್ರಮ ಇದೆಯಲ್ಲ, ರಾತ್ರಿ 1 ಗಂಟೆ 2 ಗಂಟೆನಲ್ಲಿ ಆ ತಾಯಂದರು ಸಣ್ಣ ಮಕ್ಕಳು ಯಾಕ್ರಪ್ಪ ನಿದ್ದೆ ಬಂದಿಲ್ವ ಅಂದರೆ, ಇಲ್ಲ ನಿಮ್ಮನ್ನು ನೋಡಬೇಕು ಅಂತ ನಿಂತಿದ್ದೀವಿ, ನಿದ್ದೆ ಬಂದಿಲ್ಲ. ಈ ಮಟ್ಟಕ್ಕೆ ನನಗೇನು ಸ್ವಾಗತ ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ, ಯಾವುದೇ ಪ್ರದೇಶ ಇರಲಿ. 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ಸೊಂಡೂರಂತ ಇದರಲ್ಲಿ ಬಳ್ಳಾರಿ, ನಾನು ಕೊನೆ ಸಭೆ ಮುಗಿಸ್ದಾಗ 2 ಗಂಟೆ ರಾತ್ರಿ 5-6 ಸಾವಿರ ಜನ ಇದ್ದರು ಒಂದು ಹಳ್ಳಿನಲ್ಲಿ. ಅದರಿಂದ ಇವತ್ತು ಈ ರೀತಿಯ ಜನಗಳ ಒಂದು ಪ್ರೋತ್ಸಾಹ ಇದೆಯಲ್ಲ, ಅದೇ ನನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರದೇ ಇರೋದು ದುಷ್ಪರಿಣಾಮನೇ. ಆ ಒಂದು ಜನಗಳ ಮೂಮೆಂಟು, ಆ ಫೋರ್ಸ್ ಏನಿದೆ, ಆ ಹೆಣ್ಣುಮಕ್ಕಳು ರಾತ್ರಿ 1 ಗಂಟೆ 2 ಗಂಟೆಯಲ್ಲಿ ಕಾದು ನನಗೆ ಅರ್ಸೋದಿದೆಯಲ್ಲ. ಈಗ ಮೊನ್ನೆ ಈ ಬೇರೆಯಲ್ಲಿ ಬಿಡಿ, ಯಶವಂತಪುರದಲ್ಲಿ ಸಮಾರೋಪ ಸಭೆ ಮುಗಿದೋಯ್ತು. ಮೊನ್ನೆ ಯಶವಂತಪುರಕ್ಕೆ ಹೋಗಿದ್ದೆ, ವಿಧಾನಸಭಾ ಕ್ಷೇತ್ರ. ಬಹುಶಃ ನಮ್ಮ ಚಂದ್ರಪ್ಪ ಸರ್ಕಲಿಂದ ಹಿಂದೆ ಮಾದಾಪಟ್ಟಣ ಅಂತಲೋ ಯಾವುದೋ ಒಂದು ವಿಲೇಜ್. ಅಲ್ಲಿ ರಾತ್ರಿ ನಾನು ಹೋದಾಗ 12:30, ಒಂದು 400-500 ಜನ ಹೆಣ್ಮಕ್ಳು ಕಳಶ ಹೊತ್ಕೊಂಡು ನಿಂತವ್ರೆ ರಾತ್ರಿ 12 ಗಂಟೆಯಲ್ಲಿ. ಯಾಕ್ರವ ಇಷ್ಟೊತ್ತಲ್ಲಿ ನಿಂತಿದ್ದೀರಿ, ಈಗ ಯಾಕೆ ತೊಂದರೆ ತಗೋತಾ ಇದ್ದೀರಿ ಅಂದರೆ, ಅಯ್ಯೋ ನೀನು ಬರೋದು ಹೆಚ್ಚು, ನಾವಿರೋದು ಹೆಚ್ಚಪ್ಪ ಅಂತಾರೆ. ಆ ಪ್ರೀತಿ ವಿಷಯ ಯಾರಿಗೆ ಸಿಗುತ್ತದು? ಇಲ್ಲ, ಈ ಪಂಚರತ್ನ ಯಾತ್ರೆ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ನಿಮ್ಮದೇ ಮಾಜಿ MLC ರಮೇಶ್ ಗೌಡ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತುಂಬ ಹತ್ತಿರದಿಂದ ಈ ಪಂಚರತ್ನ ಯಾತ್ರೆಯನ್ನು ನೋಡಿದವರು, ಅದನ್ನು ಸಂಘಟನೆಯಲ್ಲಿ ಕೂಡ ಇರೋರು. ಸೊ ಅವ್ರದ್ದು ಒಂದು 2 ಮಾತು ಮಾತಾಡ್ಸೋಣ ಪ್ಲೀಸ್. ಈಗಾಗಲೇ ಕುಮಾರಣ್ಣವ್ರದ್ದು ತಾವು ಈಗಾಗಲೇ ತೋರಿಸಿದ್ದೀರಿ ಟಿ ವಿಲಿ. ಅವರು ಈ ರಾಜ್ಯದಲ್ಲಿ 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಈ ಒಂದು ಪ್ರಾದೇಶಿಕ ಪಕ್ಷದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಅವ್ರು ಕೆಲಸ ಮಾಡಿರ್ತಕ್ಕಂಥದ್ದು. ಸಾರಾಯಿ ನಿಷೇಧ ಇರ್ಬೋದು, ರೈತರ ಸಾಲ ಮನ್ನಾ ಇರ್ಬೋದು, ಲಾಟ್ರಿ ನಿಷೇಧ ಇರ್ಬೋದು, ಅದು ಒಂದು ಭಾಗ. ಆದರೆ ಅವ್ರಿಗೆ ಆವಾಗ ಎಲ್ತು ಭಾಳ ಚೆನ್ನಾಗಿತ್ತು. ಆದರೆ ಇವತ್ತಿನ ದಿವಸ ಅವರು ಏನು ಈ ಒಂದು 2023 ಚುನಾವಣೆಗೋಸ್ಕರ ಈ ರಾಜ್ಯದಲ್ಲಿ ಈಗಾಗಲೇ ಪಂಚರತ್ನ ರಥಯಾತ್ರೆ ಅಂತೇಳಿ ಏನು ಪ್ರಾರಂಭ ಮಾಡಿ, ಅದು ಕೋಲಾರ ಜಿಲ್ಲೆಯಿಂದ ಪ್ರಾರಂಭ ಮಾಡಿ ಈ ಒಂದು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ 30 ಜಿಲ್ಲೆಯಲ್ಲೂ ಪ್ರತಿಯೊಂದು ಕುಮಾರಣ್ಣವರು ವಿಧಾನಸಭಾ ಕ್ಷೇತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಗೆ ಸುಮಾರು 70-80 ಹಳ್ಳಿಗೆ ಅವರು ಹೋಗ್ತಾಯಿದ್ರು. ಅವರು ಬೆಳಗ್ಗೆ ಪ್ರತಿದಿನ 9:30-10 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿ ಅವರೇನು ಪ್ರಾರಂಭ ಮಾಡ್ತಾಯಿದ್ರು ರಥಯಾತ್ರೆ, ಅವರು ಮಧ್ಯಾಹ್ನ 3 ಗಂಟೆ 4 ಗಂಟೆಗೆ ಊಟವನ್ನು ಮಾಡ್ತಾಯಿದ್ರು. ರಾತ್ರಿ ಊಟವನ್ನು ರಾತ್ರಿ 2:30-3 ಗಂಟೆಗೆ ಮಾಡೋದು ನಾವು ನೋಡಿದ್ದೀರಿ. ಅಲ್ಲಿನ ಹೆಣ್ಮಕ್ಳು, ಯುವಕರು, ಎಷ್ಟೋ ಜನ ಬಂದು ಕಾಲೇಜು ಯುವಕರು ತಾವು ನಮ್ಮ ಕಡೆಯಿಂದ ಅವರೇನು ಉಂಡಿ ಹಣ ಏನು ಇಟ್ಕೊಂಡಿರ್ತಾರೆ, ಎಷ್ಟೋ ಜನ ಬಂದು ಅವ್ರಿಗೆ ಅದನ್ನು ಕೊಟ್ಟಿದ್ದಾರೆ. ಇಂಥ ಒಬ್ಬ ಮಾನವೀಯತೆ ಇರ್ತಕ್ಕಂಥ ಒಬ್ಬ ಕುಮಾರಣ್ಣವರು, ಹೃದಯ ವೈಶಾಲ್ಯತೆ ಇರ್ತಕ್ಕಂಥ ಒಬ್ಬ ಕುಮಾರಣ್ಣವ್ರನ್ನ ನಾವು ಯಾರನ್ನೂ ನೋಡಿಲ್ಲ. ಅವರು ಮಾಡಿರ್ತಕ್ಕಂಥ ಕೆಲಸ ನಮಗೆ ಹೃದಯ ಕಿತ್ತು ಬರ್ತಾಯಿತ್ತು, ಗಣ್ಣಲ್ಲಿ ನೀರು ಬರ್ತಾಯಿತ್ತು. ನಿಮ್ಮ ಪ್ರಣಾಳಿಕೆಯನ್ನು ಈಗ ಬಿಡುಗಡೆ ಮಾಡಿದ್ದೀರಿ ನೀವು. ಸೊ ಅದಕ್ಕೆ ಕಂಪ್ಲೀಟಾಗಿ ಬದ್ಧರಾಗಿದ್ದೀವಿ. ಅದನ್ನು ಜಾರಿ ಮಾಡೋ ನಿಟ್ಟಿನಲ್ಲಿ ಕೂಡ ಹಣಕಾಸಿನ ಹೊಂದಾಣಿಕೆ ಕೂಡ ನೀವು ರೆಡಿ. ಅದಕ್ಕೋಸ್ಕರಲೇ ಒಂದು ಮಾತು ಹೇಳಿದ್ದು ಜನಕ್ಕೆ. ನಾನು ಈ ಕಾರ್ಯಕ್ರಮದ ಮುಖಾಂತರ ಪ್ರತಿ ಕುಟುಂಬದ ಮಕ್ಕಳ ಭವಿಷ್ಯ, ನಿಮ್ಮ ಬದುಕನ್ನು ಸರಿಪಡಿಸ್ಕೊಡದೇ ಇದ್ದರೆ 5 ವರ್ಷದಲ್ಲಿ ನನಗೆ ಏನೇನು ಹೇಳಿದ್ದೀನಿ ಅದೆಲ್ಲ ಇಂಪ್ಲಿಮೆಂಟ್ ಮಾಡಿ, ಸರಿಪಡಿಸ್ಕೊಡದೇ ಇದ್ದರೆ ನಾನು ಪಕ್ಷನೇ ವಿಸರ್ಜನೆ ಮಾಡ್ತೀನಿ ಅಂತ ಸವಾಲು ಇಟ್ಟಿದ್ದೀನಿ ಜನಗಳ ಮುಂದೆ. ನನ್ನ ಪಕ್ಷಕ್ಕೆ ಓಟೇ ಕೊಡಬೇಡಿ ನೀವು, ನಾನೇ ಓಟ್ ಕೇಳೋಕ್ಕೆ ಬರಲ್ಲ. ಈ ಹಿಂದಿನ ಹಾಗೆಯೇ ಈ ಬಾರಿಯೂ ಕೂಡ ನೀವು ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡಿದ್ದೀರಾ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಸೊ ಈ ಬಗ್ಗೆ ಏನು ಹೇಳ್ತೀರಿ? ಪಾಪ ನೆನ್ನೆ ನಮ್ಮ ಕೃಷ್ಣ ಬೈರೇಗೌಡರಲ್ಲಿ ಹೇಳಿಕೆ ಕೊಟ್ಟಿದ್ದು ಯಾವುದೋ ನೋಡಿದ್ದೆ ಸ್ಟಿಪ್ನ. ಕುಮಾರಸ್ವಾಮಿ ಯಾವ ಬೇಕಾದ್ರೆ ಅವ್ರಿಗೆ ಬೇಕಾದಂಗೆ ಏನು ಬೇಕಾದ್ರೂ ಹೇಳ್ಬಿಡ್ತಾರೆ ಅಂತೇಳಿ. ನಾನು ಕೇಳಿದೆ ಕೃಷ್ಣ ಬೈರೇಗೌಡರಿಗೆ, ನಿಮ್ಮ ಲೀಡ್ರು ನಮ್ಮ ಪಕ್ಷದ ಬಗ್ಗೆ BJP ಬಿ ಟೀಮು ಇವರು ಒಳ ಒಪ್ಪಂದ ಮಾಡ್ಕೊಂಡವ್ರೆ ಅಂತೇಳಿ ನಿಮ್ಮ ಲೀಡ್ರ್ ಹೇಳ್ತಾವ್ರಲ್ಲಪ್ಪ ಕೃಷ್ಣ ಬೈರೇಗೌಡ್ರೆ, ಅದು ಹೇಳಪ್ಪ ಜನಗಳ ಮುಂದೆ. ಅದು ಎಲ್ಲಿ ನಿಮಗೆ ಪ್ರೂಫ್ ಇದೆ ನಿಮ್ಮ ಹತ್ರ? ನಾನು BJP ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿರೋದು ಅದು ಇರಬೇಕಲ್ಲ. ಅವ್ರು ಬರ್ತಾರೆ BJPಯವರು, ಕುಮಾರಸ್ವಾಮಿ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಅಂತಾರೆ. ಕುಮಾರಸ್ವಾಮಿ ಓಟ್ ಹಾಕಿದ್ರೆ ಕಾಂಗ್ರೆಸ್ಗೆ ಓಟ್ ಹಾಕ್ದಂಗೆ ಅಂತಾರೆ. ಅವರು ಬಂದು ನಾನು ಬೇಕಾದಂಗೆ ಹೇಳಿಕೆ ಕೊಡಲ್ಲ, ಇರ್ತಕ್ಕಂಥ ವಾಸ್ತವಾಂಶ ಹೇಳ್ತೀನಿ. ಅದು ನಿಮಗೆ ಕೈ ಆದ್ರೆ ನಾನು ಏನು ಮಾಡೋಕ್ಕಾಯ್ತಿದೆ?
ನಿಮ್ಮ ಮೇಲೆ ಮತ್ತು ಜೆ ಡಿ ಎಸ್ ಮೇಲೆ ಇರೋ ಇನ್ನೊಂದು ಪ್ರಮುಖವಾದ ಆರೋಪ ಅಂತಂದರೆ ಜೆ ಡಿ ಎಸ್ ಪಕ್ಷ ಕುಮಾರಸ್ವಾಮಿ ಅವರು ಅವಕಾಶವಾದಿತನ ನೋಡ್ತಾರೆ. ಯಾರು ಕೊನೆಗೆ ಒಂದು ವೇಳೆ ಹಂಗೆ ಅಸೆಂಬ್ಲಿ ಬಂತಂದರೆ ಬಿ ಜೆ ಪಿ ಜೊತೆಯವರು ಹೋಗ್ಬಿಡ್ತಾರೆ, ಕಾಂಗ್ರೆಸ್ ಅವ್ರ ಜೊತೆಗೆ ಹೋಗ್ಬಿಡ್ತಾರೆ. ಸೊ ನೀವು ಕೇಳ್ತಾ ಇದ್ದೀರಿ ಪೂರ್ಣ ಬಹುಮತ ಕೊಡಿ ಅಂತೇಳಿ. ಬಟ್ ಈಗಿನ ವರದಿಗಳು ಹೇಳೋ ಪ್ರಕಾರ ಯಾರಿಗೂ ಬಹುಮತ ಬರಲ್ಲ ಅಂತ. ವರದಿಗಳು ಬರಲ್ಲ ಅಂತ ಹೇಳ್ತಿದ್ದಾರೆ. ಕೆಲವರು ಪಾಪ ಕೊಟ್ಟಿದ್ದಾರೆ, ಬಂದೇ ಬಿಡುತ್ತೆ ಅಂತ ಕೊಟ್ಟವ್ರೆ. ಕೆಲವು ವರದಿ ಕಾಂಗ್ರೆಸ್ಗೆ ಒಂದು ಯಾವುದೋ ಕೊಟ್ಟಿದ್ದಾರೆ, ಇನ್ನೊಂದು ಬಿ ಜೆ ಪಿಯವರು 106 ಏನೋ ಕೊಟ್ಕೊಂಡವ್ರೆ. ನಾನು ಅದು ಯಾವುದೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಈ ಬಾರಿ 123 ಗುರಿ ಇಟ್ಟು ಹೊರಟಿದ್ದೀನಿ. ಜನಕ್ಕೆ ನೋಡ್ರಪ್ಪ ನಿಮ್ಮ ಬದುಕಿಗೋಸ್ಕರ ಕೊಡಿ ಅಂತ ಕೇಳ್ತಾ ಇದ್ದೀನಿ. ನನಗೆ ವಿಶ್ವಾಸ ಈ ಬಾರಿ ಬದಲಾವಣೆ ತರ್ತಾರೆ ಅಂತೇಳಿ ಜನ, ಕರ್ನಾಟಕದ ಜನ ಈ ಬಾರಿ ಬದಲಾವಣೆ ತರ್ತಾರೆ ಅನ್ನೋದಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳ ನಡವಳಿಕೆಯಿಂದ ಬರುತ್ತೆ ಅಂತ ನಂಬಿಕೆ ಇದೆ. ನನ್ನನ್ನು ಅವಕಾಶವಾದಿ ಅಂತಾರಲ್ಲ, ಈ ಅವಕಾಶವಾದಿಗಳಲ್ವ ಇವ್ರು ಯಾತಿಗೆ ಬರ್ತಾರೆ ನಮ್ಮ ಮನೆ ಹತ್ರ? ನಾವೇನು ಹುಡ್ಕೊಂಡು ಹೋಗಿರ್ತೀವ, ಅಯ್ಯೋ ಬನ್ರಪ್ಪ ನಾವು ಸರ್ಕಾರ ಮಾಡೋಣ ಅಂತ. ಅವಕಾಶವಾದಿಗಳು ಅವರು ನಮ್ಮನ್ನು ಬೇಕಾದ ಉಪಯೋಗ ಮಾಡಿ ಬೇಡದೇ ಇದ್ದಾಗ ಎಸೆದಿದ್ದಾರೆ. ಇದು ಅವ್ರು ಮಾಡ್ಕೊಂಡು ಬಂದಿರೋದು. ತಾವೇನು ಈ ಪ್ರೋಗ್ರಾಮ್ನ ಒಂದು ರೀತಿ ವಿಶೇಷವಾದಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಿ. ಬಹುಶಃ ಇಷ್ಟು ಮುಕ್ತವಾಗಿ ನಮ್ಮ ಮನಸ್ಸಿನ ಭಾವನೆಗಳನ್ನು ಹೇಳ್ಕೊಳ್ತಕ್ಕಂಥದ್ದಕ್ಕೆ, ನಮ್ಮ ಹಲವಾರು ಘಟನೆಗಳು ನಾಡಿನ ಜನತೆಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯಗಳನ್ನು ಮುಕ್ತವಾಗಿ ಜನತೆ ಮುಂದೆ ಇಡ್ತಕ್ಕಂಥದ್ದಕ್ಕೆ ಏನು ಅವಕಾಶ ಕೊಟ್ಟಿದ್ದೀರಿ, ಒಂದು ರೀತಿ ವಿಶೇಷವಾದ ರೀತಿಯ ಕಾರ್ಯಕ್ರಮ ಕೊಟ್ಟಿದ್ದೀರಿ.